ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತು ಸ್ಯಾರಿ ಕುಚ್ಚನ್ನು ತೋರಿಸ್ತಾ ಇಲ್ಲ, ಈ ರೀತಿಯಾಗಿ ಒಂದು ಡಿಫ್ರೆಂಟು ಬ್ಯಾಂಗಲ್ಗೆ ಡಿಸೈನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ನೋಡಿ, ಈ ಥರ ನಾವು ಬಳೆಗಳನ್ನ ಹಾಕ್ಕೊಂಡು ಸ್ವಲ್ಪ ಲೈಟ್ ಕಲರ್ ಆಗಿರುತ್ತೆ, ಅದನ್ನು ಹಾಗೆ ಇಟ್ಟಿರ್ತೀವಿ. ಅದನ್ನು ನಾವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡಿ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಹಳೆಯದು ಬಳೆ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ 7 ದಾರನ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನೋಡಿ, ಫಸ್ಟು ನಾವಿಲ್ಲಿ ಥ್ರೆಡ್ನ ಬಟ್ಟೆಗೆ ನಾಟ್ ಹಾಕ್ಕೊಳ್ಳೋಣ. ಫಸ್ಟು ನಾವು ಈ ರೀತಿಯಾಗಿ ಕೈಯಲ್ಲೇ ನಾಟ್ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಹಾಕೋತಾ ಇದ್ದೀನಲ್ಲ, ಈ ರೀತಿಯಾಗಿ ನಾಟ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಸಲ ನಾಟನ್ನ ಹಾಕೋತೀನಿ. ಒಂದು ಸಲ ಈ ರೀತಿಯಾಗಿ ನಾಟ್ ಹಾಕ್ಕೊಂಡು ಮತ್ತೆ ಅದೇ ರೀತಿ ನೋಡಿ, ಈ ರೀತಿ ಥ್ರೆಡ್ನ ಒಳಗಡೆಯಿಂದ ತೊಗೊಂಡು ನಾರ್ಮಲ್ ನಾವು ಯಾವ ರೀತಿ ನಾಟ್ ಹಾಕ್ತೀವಿ ಅದೇ ರೀತಿ ನಾಟ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ 2 ನಾಟ್ಗಳನ್ನ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ನೀಡಲ್ನ ಹಾಕಿ ನೋಡಿ, ಈ ನಾಟ್ ಏನು ಹಾಕ್ಕೊಂಡಿರ್ತೀವಲ್ಲ, ಈ ನಾಟ್ ಒಳಗಡೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದ್ರೊಳಗಡೆ ನೀಡಲ್ನ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೋಬೇಕು. ನೋಡಿ, ಈ ರೀತಿ ನೀಡಲ್ಗೆ ಒಂದು ಸಲ ದಾರನ ಸುತ್ತಕೊಂಡು ಅದರೊಳಗಡೆಯಿಂದ ಎಳ್ಕೊಂಡು ಒಂದು ಲಾಕ್ ರೀತಿ ಆಗುತ್ತೆ. ಈ ರೀತಿ ಮಾಡಿಕೊಂಡು ನೋಡಿ, ಈಗ ಈ ಬ್ಯಾಂಗಲ್ ಏನಿದೆ ಇದ್ರ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೋಡಿ, 2 ಲೂಪ್ ಆಗುತ್ತೆ. 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ. ಇದೇ ರೀತಿ ನೋಡಿ, ಮತ್ತೆ ನೀಡಲ್ನ ಹಾಕಿ ನೋಡಿ, ಈ ಥ್ರೆಡ್ ಏನಿದೆ ಇದು ಈ ರೀತಿ ನೀವು ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಈ ಥರ ಹೋಲ್ಡ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, ಲಾಕ್ ಮಾಡಿ. ನಮಗೆ ಈ ಥ್ರೆಡ್ ಏನಿದೆ ಇದು ಈ ರೀತಿ ಕೆಳಗಡೆನೇ ಬರಬೇಕು, ಆವಾಗ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ನಮ್ಗೆ ನೀಟಾಗಿ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಗ್ಲೂ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ, ಅಂದರೆ ಪೇಸ್ಟ್ ಆಗೋಲ್ಲ, ಅದು ಸ್ವಲ್ಪ ಅಲ್ಲಿ ಗ್ರಿಪ್ಪಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಥ್ರೆಡ್ನ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಅಲ್ಲಿ ಗ್ರಿಪ್ಪಾಗಿ ಸಿಗುತ್ತೆ. ಇವಾಗ ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ. ನಮಗೆ ಈ ಲೆಫ್ಟ್ ಹ್ಯಾಂಡಲ್ಲಿ ಏನು ಥ್ರೆಡ್ನ ಈ ರೀತಿ ಬೆರಳಲ್ಲಿ ಇಟ್ಕೋತೀವೋ ಅದು ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೋಬೇಕು. ನೀವು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೋಬೇಕು. ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, 2 ಲೂಪನ್ನು ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಫುಲ್ಲು ಬಳೆ ಇದೇ ಡಿಸೈನ್ ಬಂದರೆ ಸೇಮ್ ಸಿಂಗಲ್ ಕ್ರೋಶನೇ ಬರುತ್ತೆ. ಇದೇ ರೀತಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ. ನೋಡಿ, ಈ ಥ್ರೆಡ್ ಏನಿರುತ್ತೆ ಇದು ನೀಟಾಗಿ ಕೆಳಗಡೆನೇ ಬರಬೇಕು. ಈ ರೀತಿಯಾಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ನಾನಿಲ್ಲಿ 15 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಅಂದರೆ ಮಧ್ಯದಲ್ಲಿ ನಾನು ಒಂದೊಂದು ಬೀಡನ್ನ ಯೂಸ್ ಮಾಡ್ಕೋತೀನಿ, ಅದರಿಂದ 15 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಅಂದರೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಚೈನ್ ಬಂದಿರುತ್ತಲ್ಲ, ಅದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಮೇಲ್ಗಡೆ ಬರುತ್ತೆ. ತುಂಬ ಈಸಿಯಾಗಿ ಬರುತ್ತೆ ಡಿಸೈನು. ಅಂದರೆ ಸಿಂಗಲ್ ಕ್ರೋಶ ಅಷ್ಟೇ ಬರೋದ್ರಿಂದ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ನಾನಿಲ್ಲಿ ಇವಾಗ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೋತೀನಿ. ಇಲ್ಲಿ ನಿಮಗೆ ಯಾವ ರೀತಿ ಬೇಕಾದರೂ ಬೀಡ್ಗಳನ್ನ ಯೂಸ್ ಮಾಡ್ಕೋಬೋದು. ಅಂದರೆ ರೌಂಡ್ ಬೀಡಲ್ಲೇ ಹಾಕ್ಕೊಂಡ್ರೆ ಚೆಂದ, ಅಂದರೆ ಲೀಫ್ ಬೀಡ್ ಬರುತ್ತೆ, ಆ ರೀತಿ ಬೀಡ್ಗಳನ್ನ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ನೀಡಲ್ನ ಬಳೆ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದಷ್ಟೆ. ನೋಡಿ, ಅದೇ ರೀತಿ ಇವಾಗ ಯಾವ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಬಂದ್ವೋ
ಅದೇ ರೀತಿ ಬೀಡ್ ಆದಮೇಲೂ ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನ ಒಂದು ಮಾಡ್ಕೊಳ್ಳೋದು ಅಷ್ಟೇ. ನಾವಿಲ್ಲಿ ಮುಂಚೆ ಎಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡ್ವೋ ಅದೇ ರೀತಿ ಇಲ್ಲೂ 15 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಅಂದರೆ ನಿಮಗೆ ಈ ಗ್ಯಾಪ್ ಎಷ್ಟು ಬೇಕು ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 15 ಸಿಂಗಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋತೀನಿ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, 2 ಲೂಪನ್ನ ಒಂದು ಮಾಡಿ. ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಅಂದರೆ ಇವಾಗ ಬಳೆಗಳು ವೇಸ್ಟ್ ಆಗುತ್ತಲ್ವ, ಸ್ವಲ್ಪ ಕಲರ್ ಡಿಮ್ ಆಗಿದ್ರೂ ಅದನ್ನು ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ. ಆ ಥರ ಬಳೆಗಳಿಗೆ ಸಿಂಪಲ್ಲಾಗಿ ನಾವು ಮನೇಲಿ ಈ ಥರ ಮಾಡಿಕೊಂಡು ಹಾಕ್ಕೋಬೋದು. ನಮಗೆ ಯಾವ ಥರ ಡ್ರೆಸ್ ಮ್ಯಾಚಿಂಗ್ ಬೇಕೋ ಆ ಕಲರು ಥ್ರೆಡ್ಗಳನ್ನ ತೊಗೊಂಡು ಸಿಲ್ಕ್ ಥ್ರೆಡ್ಡನ್ನು ಈ ರೀತಿ ಕ್ರೋಶ ವರ್ಕ್ನ ಮಾಡಿಕೊಂಡು ಡ್ರೆಸ್ ಮ್ಯಾಚಿಂಗ್ ನಾವು ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಚೈನ್ಗಳು ಏನಿರುತ್ತೆ ಅದನ್ನು ಈ ರೀತಿ ಸ್ವಲ್ಪ ಮೇಲ್ಗಡೆ ಬರೋ ರೀತಿ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ನೀಟಾಗಿ ಮೇಲ್ಗಡೆ ಬರುತ್ತೆ ಚೈನ್ಸ್ ಎಲ್ಲ. ಇದೇ ರೀತಿ 15 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ ನೋಡಿ 15 ಸಿಂಗಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಮೇಲೆತ್ತಿ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ನೋಡಿ ಈ ರೀತಿ ಡೈರೆಕ್ಟಾಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬೀಡಾದ್ಮೇಲೂ ಕೂಡ ಅದೇ ರೀತಿ 15 ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಇಷ್ಟೇ ಬರೋದು, ಬೀಡನ್ನ ಹಾಕ್ಕೋಬೇಕು, ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನಾವು ಈ ಬಳೆ ಫುಲ್ಲು ಇದೇ ರೀತಿ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ ಮತ್ತೆ 15 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ ಮೇಲ್ಗಡೆ. ನೋಡಿ, ಇದೇ ರೀತಿ ನಾನಿಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಮತ್ತೆ ನಾನು 15 ಸಿಂಗಲ್ ಕ್ರೋಶಗಳನ್ನ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಥ್ರೆಡ್ನ ಮೇಲೆತ್ತಿ ಮತ್ತು ಬೀಡನ್ನ ಹಾಕ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ತೀನಿ. ನಾವು ಬೀಡನ್ನ ಲಾಕ್ ಮಾಡಬಾರ್ದು, ಬೀಡನ್ನ ಹಾಕ್ಕೊಂಡು ಮತ್ತು ಬಳೆಗೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಅದು ಬೀಡ್ ಲಾಕ್ ಆಗುತ್ತೆ. ಇದೇ ರೀತಿ ಮತ್ತೆ 15 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ಇಷ್ಟೇ ಬರೋದು ವರ್ಕು. ತುಂಬ ಸಿಂಪಲ್ಲಾಗಿ ಆರಾಮಾಗಿ ಬಿಗಿನರ್ಸು ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ, ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, 2 ಲೂಪ್ ಆಗುತ್ತೆ, 2ನ್ನು ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಇದೇ ರೀತಿ ನಾವು ಫುಲ್ಲು ಬಳೆಗೆ ವರ್ಕ್ ಮಾಡೋಣ. ನೋಡಿ, ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, 2 ಲೂಪ್ ಆಗುತ್ತೆ, 2ನ್ನು ಒಂದು ಮಾಡ್ಕೊಳ್ಳಿ. ಇಷ್ಟೇ. ನೋಡಿ, ಈ ರೀತಿಯಾಗಿ ನಾನು ಫುಲ್ಲು ಡಿಸೈನ್ನ ಬಳೆಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಬೀಡ್ ಹತ್ರ ಏನು ಗ್ಯಾಪ್ ಇರುತ್ತೋ ಇದನ್ನು ಸ್ವಲ್ಪ ಈ ರೀತಿಯಾಗಿ ಎಳ್ಕೊಡಿ, ಕ್ಲೋಸ್ ಆಗುತ್ತೆ, ಗ್ಯಾಪ್ ಏನು ಕಾಣಿಸೋದಿಲ್ಲ. ನಾನಿಲ್ಲಿ ಫುಲ್ಲು ಬಳೆಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ.
ನೋಡಿ ಇಲ್ಲಿ ಡಿಸೈನು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಎಂಡಿಂಗಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಥರ ಎಂಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. ನೋಡಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ಇದನ್ನು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಇಲ್ಲಿ ನಾವು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿಕೊಂಡು ನೋಡಿ ಗ್ಯಾಪ್ ಏನಿದೆ ಇಲ್ಲಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಗ್ಯಾಪ್ ಏನಿದೆ ಈ ರೀತಿಯಾಗಿ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಈ ನಾವು ಚೈನ್ ಏನು ಹಾಕ್ಕೊಂಡಿರ್ತೀವಿ ಅದು ಚೈನು ಮೇಲ್ಗಡೆ ಬರೋ ರೀತಿ ಮಾಡ್ಕೋಬೇಕು. ನೋಡಿ ಈ ಥ್ರೆಡ್ ಇಲ್ಲಿ ಲಾಕ್ ಮಾಡಿ ಕಟ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿ ಎಳ್ಕೊಳ್ಳಿ, ಅದು ಲಾಕ್ ಆಗುತ್ತೆ. ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಚೈನು ಮೇಲ್ಗಡೆ ಬರೋ ರೀತಿ ಈ ರೀತಿಯಾಗಿ ನೀಟಾಗಿ ಹಾಕ್ಕೊಂಡು ಈ ಉಳಿದಿರೋ ಥ್ರೆಡ್ ಏನಿದೆ ಇದನ್ನು ನಾವು ಗ್ಯಾಪಿಗೆ ಸುತ್ಕೋಬೇಕು. ನೀಟಾಗಿ ಈ ರೀತಿಯಾಗಿ ಹಾಕ್ಕೊಂಡು ಈ ಥ್ರೆಡ್ ಇದೆಯಲ್ಲ ಇದನ್ನು ಈ ಗ್ಯಾಪಿಗೆ ಒಂದೆರಡು ರೌಂಡ್ ಬರೋ ರೀತಿ ಸುತ್ಕೊಂಡ್ರೆ ನಮಗೆ ಅಲ್ಲಿ ಫಿನಿಶಿಂಗ್ ಆಗುತ್ತೆ. ನೀಟಾಗಿ ಈ ರೀತಿ ಆ ಗ್ಯಾಪಿಗೆ ಸುತ್ಕೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡು ಇದು ಸ್ವಲ್ಪ ಏನಿರುತ್ತೆ ಥ್ರೆಡ್ ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಇದು ಫ್ಯಾಬ್ರಿಕ್ ಗ್ಲೂ ಏನು ಡ್ರೈ ಆದಮೇಲೆ ಕಾಣಿಸೋದಿಲ್ಲ ನಿಮಗೆ, ಅದು ಪೇಸ್ಟ್ ಆಗೋ ರೀತಿ ಅಂದರೆ ಅಂಟ್ಕೊಳ್ಳೋ ರೀತಿ ಸ್ವಲ್ಪ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ನೋಡಿ ಎಡ್ಜಲ್ಲಿ ಥ್ರೆಡ್ ಏನು ಉಳ್ಕೊಂಡಿದೆ ಇದನ್ನು ನಾನು ಟ್ರಿಮ್ ಮಾಡ್ಕೋತೀನಿ. ಈ ರೀತಿ ಟ್ರಿಮ್ ಮಾಡಿಕೊಂಡು ಅದನ್ನು ನೀಟಾಗಿ ಈ ರೀತಿ ಮಾಡಿಕೊಂಡ್ರೆ ಕಾಣಿಸೋದಿಲ್ಲ, ಅದು ಫಿನಿಶಿಂಗಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಕಲರ್ ಬೇಕು ಅಂತ ಅಂದ್ರೂ ಆ ರೀತಿ ಕಲರ್ನ ಯೂಸ್ ಮಾಡಿಕೊಂಡು ನೀವು ಯಾವ ಬಟ್ಟೆಗಾದರೂ ಬೇಕಾದರೆ ಮ್ಯಾಚ್ ಮಾಡಿಕೊಂಡು ಹಾಕೋಬೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೇಳಿ, ತುಂಬ ನೀಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಡಬಲ್ ಕಲರ್ನ ಯೂಸ್ ಮಾಡಿನೂ ಬೇಕಾದರೆ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬೀಡ್ ಮಾತ್ರ ಯಾವ ರೀತಿ ಆದರೂ ಹಾಕ್ಕೊಳ್ಳಿ, ಅಂದರೆ ಈ ಪರ್ಲು ಅಥವಾ ಹ್ಯಾಂಗಿಂಗ್ ಬೀಡ್ ಟೈಪ್ ಬರುತ್ತಲ್ಲ ಆ ರೀತಿಯೂ ಈ ಲೀಫ್ ಬೀಡೆಲ್ಲ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಒಂದು ಸಲ.